ಭಾರತೀಯ ಸಾಂಖ್ಯಿಕ ಸಂಸ್ಥೆಯಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಗ್ರಂಥಾಲಯ ವಿಜ್ಞಾನದಲ್ಲಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಗಳಿಸಿದ್ದಾರೆ. ತಮಗೆ ನಮಸ್ಕಾರ ಸರ್. ತಮ್ಮ ಬಾಲ್ಯ ಜೀವನ ಮತ್ತು ಶಾಲಾ ಶಿಕ್ಷಣ ಹೇಗಿತ್ತು? ತಮ್ಮೆಲ್ಲರಿಗೂ ನಮಸ್ಕಾರ. ನನ್ನ ಶಾಲೆಯ ಜೀವನ ಬೆನ್ನಿಪೇಟೆಯ ಪ್ರಾಥಮಿಕ ಶಾಲೆಯಲ್ಲಿ ಪ್ರಾರಂಭ ಆಯಿತು. ನಂತರ ನಾನು ಬಸವನಗುಡಿಯ ಮಾಧ್ಯಮಿಕ ಶಾಲೆಗೆ ಸೇರಿಕೊಂಡೆ. ನಂತರ ನನ್ನ ಹೈಸ್ಕೂಲ್ ಜೀವನ ಬ್ಯಾಂಗ್ಳೂರು ಹೈಸ್ಕೂಲ್ ಚಾಮರಾಜಪೇಟೆಯ ಉಮಾ ಥಿಯೇಟರ್ ಬಳಿ ಇದೆ. ನಾನು 8ನೇ ತರಗತಿಯಿಂದ 10ನೇ ತರಗತಿವರೆಗೆ ಈ ಶಾಲೆಯಲ್ಲೇ ಓದಿದ್ದು. ನನಗೆ ಆಗಲೇ ಓದು, ಸಿನಿಮಾ, ಸಾಹಿತ್ಯದ ಬಗ್ಗೆ ಬಹಳ ಅರಿವು ಇತ್ತು. ಚಾಮರಾಜಪೇಟೆ ಬಸವನಗುಡಿ ಪರಿಸರ ವಿದ್ಯಾಭ್ಯಾಸ ಕಡೆ ಹೆಚ್ಚು ಒತ್ತು ನೀಡಿದೆ. ಆ ಶಾಲೆಯ ಅನುಭವ ನನ್ನ ಜೀವನದ ಈ ಮಟ್ಟಕ್ಕೆ ಕರೆದುಕೊಂಡು ಹೋಯಿತು. ಆಗದು ಎಂದು ಕೈಲಾಗದು ಎಂದು ಕೈಕಟ್ಟಿ ಕುಳಿತರೆ, ಆಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಮನಸೊಂದಿದ್ದರೆ ಮಾರ್ಗವು ಉಂಟು, ಕೆಟ್ಟದೆ ಇರಬೇಕೆಂದು ಕೆಟ್ಟದೆ ಇರಬೇಕೆಂದೆಂದು. ಆಗದು ಎಂದು ಕೈಲಾಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಸಾಗದು ಕೆಲಸವು ಮುಂದೆ. ಕೆತ್ತಲಾಗದು ಕಗ್ಗಲ್ಲೆಂದು ಎದೆಗುಂದಿದ್ದರೆ ಶಿಲ್ಪಿ, ಕೆತ್ತಲಾಗದು ಕಗ್ಗಲ್ಲೆಂದು ಎದೆಗುಂದಿದ್ದರೆ ಶಿಲ್ಪಿ. ಆಗುತ್ತಿದ್ದೆ ಕಲೆಗಳು ಬೀಡು, ಕೊಮ್ಮಟೇಶನ ನೆಲೆನಾಡು. ಬೇಲೂರು ಹಳೆಬೀಡು, ಬೇಲೂರು ಹಳೆಬೀಡು. ಕೆತ್ತಲಾಗದು ಕಗ್ಗಲ್ಲೆಂದು ಎದೆಗುಂದಿದ್ದರೆ ಶಿಲ್ಪಿ. ಆಗುತ್ತಿದ್ದೆ ಕಲೆಗಳ ಬೀಡು, ಗೊಮ್ಮಟೇಶನ ನೆಲೆನಾಡು. ಬೇಲೂರು ಹಳೆಬೀಡು, ಬೇಲೂರು ಹಳೆಬೀಡು. ಆಗದು ಎಂದು ಕೈಲಾಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಸಾಗದು ಕೆಲಸವು ಮುಂದೆ. ಹರಿಯಲು ಬಿಟ್ಟು ವಿಶ್ವೇಶ್ವರಯ್ಯ ಶ್ರಮ ಪಡದಿದ್ದರೆ, ಕನ್ನಂಬಾಡಿಯ ಕಟ್ಟದಿದ್ದರೆ. 10ನೇ ತರಗತಿ ಮುಗಿದ ಮೇಲೆ ನೀವು ಕಾಲೇಜಿಗೆ ಹೋಗ್ತೀರಾ. ನಂತರ ಅದೇ ಕಾಲೇಜಲ್ಲಿ 5 ವರ್ಷಗಳ ಕಾಲ ವ್ಯಾಸಂಗ ಮಾಡ್ತೀರಾ. ಹೇಗಿತ್ತು ನಿಮ್ಮ ಕಾಲೇಜಿನ ಜೀವನ? ಕಾಲೇಜ್ ಜೀವನ ಬಹಳ ಸೊಗಸಾಗಿತ್ತು. ಪ್ರಥಮ PUCಯಿಂದ BA ಪದವಿವರೆಗೂ ಸರ್ಕಾರಿ ಕಲಾ ಕಾಲೇಜಿನಲ್ಲಿ ಓದಿದ್ದು ವಿದ್ಯಾರ್ಥಿಗಳ ವಿದ್ವತ್ತು, ಕಲಿಯಬೇಕೆಂಬ ಛಲ, ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕೆಂಬ ಆಸೆ ಎಲ್ಲವೂ ತುಂಬಿ ತುಳುಕುತ್ತಿತ್ತು. ನಾನು ಕಾಲೇಜಿನಲ್ಲಿ ಓದುತ್ತಿದ್ದಾಗ ಹಾಸ್ಟೆಲ್ನಲ್ಲಿ ಓದುತ್ತಿದ್ದೆ. ಹಾಸ್ಟೆಲ್ನಿನ ವಿದ್ಯಾರ್ಥಿಗಳೆಲ್ಲರೂ ಸರ್ಕಾರಿ ಕಾಲೇಜಿನಲ್ಲಿ ಓದುವುದು, ಗ್ರಂಥಾಲಯದಲ್ಲಿ ಕುಳಿತುಕೊಳ್ಳುವುದು, ಮನರಂಜನೆ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವುದು, ಸಮಯ ಸಿಕ್ಕಿದಾಗ ಆಕಾಶವಾಣಿಯಲ್ಲಿ ಪ್ರಸಾರವಾಗುತ್ತಿದ್ದ ಹಾಡುಗಳನ್ನು ಕೇಳುವುದು, ಹೀಗೆ ನಮ್ಮ ದಿನನಿತ್ಯ ನಡೆದುಕೊಂಡು ಹೋಗ್ತಿತ್ತು. ಸರ್ಕಾರಿ ಕಲಾ ಕಾಲೇಜು ನಮ್ಮ ವಿದ್ಯಾರ್ಥಿಗಳು ಎಲ್ಲರೂ ಬಹಳ ಉನ್ನತವಾದ ಹುದ್ದೆಯಲ್ಲಿ ಕೆಲಸದಲ್ಲಿದ್ದಾರೆ. ಕೆಲವರು RTO ಆಫೀಸಲ್ಲಿ ಇದ್ದಾರೆ, ಕೆಲವರು ವಿಧಾನಸೌಧದಲ್ಲಿ ಇದ್ದಾರೆ, ಕೆಲವರು ಪೊಲೀಸ್ ಇಲಾಖೆಯಲ್ಲಿದ್ದಾರೆ. ಈವನ್ ನಮ್ಮ ಸ್ನೇಹಿತರು ಕೆಲವರು ಈಗ ಬ್ಯಾಂಗ್ಳೂರು ವಿಶ್ವವಿದ್ಯಾಲಯ, ಮೈಸೂರು ವಿಶ್ವವಿದ್ಯಾಲಯ, ಹಲವಾರು ವಿಶ್ವವಿದ್ಯಾಲಯಗಳಲ್ಲಿ ಒಳ್ಳೊಳ್ಳೆ ಕೆಲಸದಲ್ಲಿ ಇದ್ಕೊಂಡು ಆ ಒಂದು ವಿದ್ಯಾರ್ಥಿ ಜೀವನದ ವಿದ್ಯಾರ್ಥಿ ಮಟ್ಟವನ್ನ
ತಲುಪಿ ಜೀವನದ ಸಾರ್ಥಕತೆಯನ್ನ ಕಂಡುಕೊಂಡಿದ್ದಾರೆ. ಏನು ಸಂತೋಷ, ಏನು ಉಲ್ಲಾಸ, ಏನು ವಿಶೇಷ ಈ ದಿನ ಎಂದು ಮುಗಿಯದ ಪ್ರೇಮ ಬಂಧನ. ಒಂದಾಗಿ ಸೇರಿ ಏನೇನು ಕೋರಿ ಉಯ್ಯಾಲೆ ತಾನಾಡಿದೆ. ಬಳ್ಳಿಯೊಂದು ಮರ ಸುತ್ತಿ ಬಂದು ತಾನೀಡೆ ಆಲಿಂಗನ. ಸರ್, ಈಗಿನ ವಿದ್ಯಾರ್ಥಿಗಳು ಓದುವುದೇ ಕಡಿಮೆ, ಟಿವಿ, ಮನೋರಂಜನೆ ಅಂತ ಪೋಷಕರ ದೂರು, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ? ಈಗಿನ ವಿದ್ಯಾರ್ಥಿಗಳಿಗೆ ಓದು ಬರಹ ಅಂದ್ರೆ ಅಲರ್ಜಿ. ಅವ್ರ ಜೀವನವನ್ನ ಬಹಳ ಹಗುರವಾಗಿ ತೆಗೆದುಕೊಳ್ಳುತ್ತೆ. ತಾಯಿ ತಂದೆಯರು ಮಕ್ಕಳ ಬಗ್ಗೆ ಗಮನ ಹರಿಸಬೇಕು. ಅವನು ಕಾಲೇಜ್ ಹೋಗ್ತಾ ಇದ್ದಾನ, ಶಾಲೆಗೆ ಹೋಗ್ತಾ ಇದ್ದಾನ, ಮನೇಲಿ ಏನ್ ಮಾಡ್ತಾ ಇದ್ದಾನೆ, ಒಳ್ಳೊಳ್ಳೆಯ ಕಾರ್ಯಕ್ರಮಗಳನ್ನ ಟಿವಿಯಲ್ಲಿ ಬರ್ತಕ್ಕಂಥ ಕಾರ್ಯಕ್ರಮ ನೋಡಲು ಪ್ರೇರೇಪಿಸಬೇಕು. ಮೊಬೈಲ್ಗಳನ್ನ ಕಡಿಮೆ ಕೊಡಬೇಕು. ನಾವು ತಂದೆ ತಾಯಿಯಂದಿರು ಹೆಚ್ಚು ಮಕ್ಕಳಿಗೆ ಗಮನ ಹರಿಸಿದಾಗ ಅವರು ತಮ್ಮ ಓದಿನ ಕಡೆಗೆ, ತಮ್ಮ ಜೀವನದ ಕಡೆಗೆ ಹೆಚ್ಚಿನ ಗಮನವನ್ನ ಹರಿಸುತ್ತಾರೆ. ಕುಟುಂಬದಲ್ಲಿ ತಂದೆ ತಾಯಿ ಹಾಗೂ ಪೋಷಕರ ಪಾತ್ರದ ಬಗ್ಗೆ ಮಾತಾಡಿದ್ರಿ. ಇವುಗಳು ಮಕ್ಕಳ ಭವಿಷ್ಯದಲ್ಲಿ ಹೇಗೆ ಮಹತ್ವದ ಪಾತ್ರ ನಿರ್ವಹಿಸ್ತಾರೆ ಅಂತ ತಿಳಿಸಬಹುದಾ? ಖಂಡಿತ. ನೋಡಿ, ಕುಟುಂಬದಲ್ಲಿ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ ಎಲ್ಲರೂ ಮುಖ್ಯ. ಗಂಡ ಹೆಂಡತಿರ ಪ್ರೀತಿ ಪ್ರೇಮ, ಅಣ್ಣ ತಮ್ಮಂದಿರ ಪ್ರೀತಿ ಪ್ರೇಮ, ಅವರ ಅನ್ಯೂನ್ಯತೆ, ಆಗಿನ ಕಾಲದಲ್ಲಿ ಸಿರಿತನ ಬಡತನ ಎಲ್ಲದರಲ್ಲೂ ಅರ್ಥ ಆಯಿತು. ಈಗ ಈ ಸಾಮಾಜಿಕ ಜೀವನ,
ಮತ್ತು ಈ ನಗರೀಕರಣದಿಂದಾಗಿ ಈ ಎಲ್ಲದರ ಬಗ್ಗೆ ಕೆಲವೊಂದು ಬ್ರಿಡ್ಜ್ ಗ್ಯಾಪ್ ಅಂತ ಹೇಳ್ತೀವಿ, ಸ್ವಲ್ಪ ಒಡಂಬಡಿಕೆ ಅಥವಾ ಸ್ವಲ್ಪ ದೂರ ಅಂತಾನೆ ಹೇಳ್ಬೋದು. ಅದಕ್ಕೆ ನನಗೆ ಈ ಸಂದರ್ಭದಲ್ಲಿ ಬರೋ ಒಂದು ಹಾಡು ಉಗಾದಿ ಹಬ್ಬದ ಸಮಯದಲ್ಲಿ ಈ ಹಾಡನ್ನ ಕೇಳಿಸೋಣ. ಪ್ರೀತಿನೇ ಆದ್ಯಾರು ತಂದ ಆಸಿ ನಮ್ಮ ಬಾಳ್ವೆಗೆ, ಪ್ರೀತಿನೇ ಆದ್ಯಾರು ತಂದ ಆಸಿ ನಮ್ಮ ಬಾಳ್ವೆಗೆ. ಹಸಿವಿನಲ್ಲೂ ಹಬ್ಬಾನೇ ದಿನವು ನಿತ್ಯವು ಗಾದಿನೇ ನನ್ನ ನಿನ್ನ ಪಾಲಿಗೆ. ಪ್ರೀತಿನೇ ಆದ್ಯಾರು ತಂದ ಆಸಿ ನಮ್ಮ ಬಾಳ್ವೆಗೆ, ಹಸಿವಿನಲ್ಲೂ ಹಬ್ಬಾನೇ ದಿನವು ನಿತ್ಯವು ಗಾದಿನೇ ನನ್ನ ನಿಮ್ಮ ಪಾಲಿಗೆ. ಪ್ರೀತಿನೇ ಆದ್ಯಾರು ತಂದ ಆಸಿ ನಮ್ಮ ಬಾಳ್ವೆಗೆ. ಇದ್ರೆ ಹಿಂಗೆ ಬೆಟ್ಟಾಂಗೆತ್ತಿ ಬೆಣ್ಣಾಗೆ, ನೀ ಪಕ್ಕ ಇದ್ರೆ ಹಿಂಗೆ ಬೆಟ್ಟಾಂಗೆ. ಸರ್, ಯುವಕರು ರಾಜಕೀಯ ಮತ್ತು ಸಿನಿಮಾ ರಂಗದ ಪಾತ್ರ ಇವುಗಳ ಬಗ್ಗೆ ತಿಳಿಸಿ. ರಾಜಕೀಯ, ಸಿನಿಮಾ ರಂಗ ಎಲ್ಲವೂ ಮನುಷ್ಯನ ಜೀವನದಲ್ಲಿ ಹಾಸುಹೊಕ್ಕಾದ ಕಾರ್ಯಚಟುವಟಿಕೆಗಳು. ಯುವಕರು ರಾಜಕೀಯಕ್ಕೆ ಬರಬೇಕು, ಸಮಾಜಕ್ಕೆ ಏನನ್ನಾದರೂ ಕೊಡುಗೆ ಕೊಡಬೇಕು, ಏನನ್ನೂ ಬಯಸಬಾರದು. ಕೆಲವು ಸಿನಿಮಾಗಳಲ್ಲಿ ಹಿಂದೆ ಡಾಕ್ಟರ್ ರಾಜ್ಕುಮಾರ್ ನಟಿಸಿರುವ ಚಿತ್ರ ಮೇಯರ್ ಮುತ್ತಣ್ಣ. ಮೇಯರ್ ಮುತ್ತಣ್ಣ ಸಿನಿಮಾದಲ್ಲಿ ರಾಜ್ಕುಮಾರ್ ಅವರು ಹಳ್ಳಿಯಿಂದ ಬಂದು ಸಿನಿಮಾದಲ್ಲಿ ಅಭಿನಯಿಸಿ ಈ ಸಿನಿಮಾದಲ್ಲಿ ಮೇಯರ್ ಆಗ್ತಾರೆ. ಮೇಯರ್ ಆಗ್ಬಿಟ್ಟು ಈ ಸಿನಿಮಾ ಎಷ್ಟು ಬಹಳ ಸಕ್ಸಸ್ಫುಲ್ ಆಯಿತು ಅಂದರೆ ಅವರು ರಸ್ತೆಯನ್ನ ಕ್ಲೀನ್ ಮಾಡೋದು. ಈಗ ನನ್ನ ಅನಿಸಿಕೆ ಇದನ್ನೆಲ್ಲ ಮಾಡ್ತಾರಾ ಯುವಕರು ಅನ್ನೋದು ಒಂದು ಪ್ರಶ್ನೆ ಆಗ್ತಾ ಇದೆ. ಮೇಯರ್ ಮುತ್ತಣ್ಣ ಚಿತ್ರದಲ್ಲಿ ನಾಯಕ ಏನನ್ನೂ ಬಯಸದೆ ಸಮಾಜವನ್ನ ಪರಿವರ್ತಿಸುತ್ತಾನೆ. ಹಳ್ಳಿಯಾದರೇನು ಶಿವ, ಬಿಳ್ಳಿಯಾದರೇನು ಶಿವ, ಜನರೆಲ್ಲ ಒಂದೇ ಶಿವ. ಎಲ್ಲ ನಿನ್ನಂತೆ ಶಿವ, ಜಗವೆಲ್ಲ ನಿನ್ನದೇ ಶಿವ. ಎಲ್ಲ ಸಂಪತ್ತಲ್ಲಿತ್ತು ಎಲ್ಲರಿಗೇ ಕೊಟ್ಟೆ, ಎಲ್ಲ ಸಂಪತ್ತಲ್ಲಿತ್ತು ಎಲ್ಲರಿಗೇ ಕೊಟ್ಟೆ. ಹಂಚಿಕೊಂಡು ಬಾಳಲರಿಹರ ದುರಾಸ ಜನ ವಂಚನೆಯ ಮಾಡುತ್ತಿರುವರು. ಬಡವರನ್ನು ತುಳಿದು ಅಹಂಕಾರದಲ್ಲಿ ನೆರೆದು ಅನ್ಯಾಯ ಮಾಡುತ್ತಿರುವರು. ಹಳ್ಳಿಯಾದರೇನು ಶಿವ, ಬಿಳಿಯಾದರೇನು ಶಿವ, ಜನರೆಲ್ಲ ಒಂದೇ ಶಿವ. ಎಲ್ಲ ನಿನ್ನಂತೆ ಶಿವ, ಜನರೆಲ್ಲ ನಿನ್ನದೇ ಶಿವ. ನೀವು ಸ್ನಾತಕೋತ್ತರ ಪದವಿ, ಡಾಕ್ಟರೇಟ್ ಪದವಿ ಪಡೆದು ಕೇಂದ್ರ ಸರ್ಕಾರಿ ಕೆಲಸ ಪಡೆದು ಅಪಾರ ಕೀರ್ತಿ ಗಳಿಸಿದ್ದೀರಿ. ವಿದೇಶಗಳಿಗೆ ತೆರಳಿ ತರಬೇತಿಯನ್ನು ಪಡೆದಿದ್ದೀರಿ. ಹೇಗಿತ್ತು ನಿಮ್ಮ ಅನುಭವ? ಇದರ ಅನುಭವ ನನಗೆ ವರ್ಣಿಸಕ್ಕೆ ಬಹಳ ಕಷ್ಟ ಆಗುತ್ತೆ. ನಾನಂತೂ ಯಾವ ದೇಶವನ್ನು ನೋಡಲ್ಲ ಅಂತ ತಿಳ್ಕೊಂಡಿದ್ದೆ. ನನಗೆ 2005ರಲ್ಲಿ ಅಮೆರಿಕ ದೇಶಕ್ಕೆ ಹೋಗುವ ಅವಕಾಶ ಒದಗಿ ಬಂತು. ನಂತರ ಆಸ್ಟ್ರೇಲಿಯಾ, ಜರ್ಮನಿ,
ಫ್ರಾನ್ಸ್, UK, ಚೈನಾ, ಹೀಗೆ 22 ದೇಶಗಳನ್ನು ನೋಡಿದಾಗ ನನಗೆ ನಾನು ಮಾಡಿದ ಸಾಧನೆ ಇಷ್ಟೇನಾ, ಇನ್ನೂ ಏನಾದರೂ ಮಾಡಬೇಕಾ ಅನಿಸಿತು. ಈ ದೇಶಗಳಲ್ಲಿ ನಾನು ಕಂಡಂತ ಒಂದು ಸಾರ್ವಜನಿಕರ ಶ್ರದ್ಧೆ, ರಸ್ತೆಗಳು ಮತ್ತೆ ಆ ರಸ್ತೆಗಳ ಕ್ಲೀನ್ನೆಸ್, ಈ ಫ್ಲೈಓವರು ಬಹಳ ಎಲ್ಲ ಅಚ್ಚುಕಟ್ಟಾಗಿತ್ತು. ಯಾವುದೇ ಒಂದು ದೇಶ ಇಷ್ಟು ಮುಂದುವರಿಬೇಕಾದ್ರೆ ನಮ್ಮಲ್ಲಿರತಕ್ಕಂಥ ಶ್ರದ್ಧೆ, ಸರ್ಕಾರದ ಒಂದು ಇಚ್ಛಾಶಕ್ತಿ ಇದ್ರೆ ನಾವೇನೇನಾದರೂ ಸಾಧನೆ ಮಾಡುವ ಅನ್ನೋದಕ್ಕೆ ನಾನೇ ಒಂದು ಸಾಕ್ಷಿ. ಕೊನೆಯದಾಗಿ ಯುವಕರಿಗೆ ನಿಮ್ಮ ಸಲಹೆ ಏನು ಕೊಡ್ತೀರಾ? ಖಂಡಿತ ಯುವಕರು ಚೆನ್ನಾಗಿ ಓದಬೇಕು, ಸಮಾಜದಲ್ಲಿ ಅವರ ಪಾತ್ರವನ್ನ ಅರಿತುಕೊಳ್ಳಬೇಕು. ತಾರುಣ್ಯದ ಶಕ್ತಿ ಇರುವಾಗ ನಿಮ್ಮ ಭವಿಷ್ಯವನ್ನ ನಿರ್ಧರಿಸಬೇಕಾಗ್ತದೆ, ಶಕ್ತಿ ಕುಗ್ಗಿದ ಮೇಲೆ ಅಲ್ಲ. ಯುವಕರ ಮುಖ್ಯ ಲಕ್ಷಣ ಆಶಾವಾದ, ಪ್ರಪಂಚದ ಒಳಿತು ಕೆಡುಕುಗಳ ಸುಖ ದುಃಖಗಳ ಮಿಶ್ರಣ, ಇವೆಲ್ಲವನ್ನ ಈಜಿ ಸಮಾಜದಲ್ಲಿ ಉದಯೋನ್ಮುಖರಾಗಿ ಸಮಾಜಕ್ಕೆ, ಮನೆತನಕ್ಕೆ, ತಾಯಿ ತಂದೆಯರಿಗೆ, ದೇಶಕ್ಕೆ ಒಳ್ಳೆಯ ಹೆಸರನ್ನ ತರಬೇಕು. ಏನಾಗಲಿ ಮುಂದೆ ಸಾಗುನಿ, ಬಯಸುತ್ತಿಲ್ಲ ಸಿಗದು ಬಾಳಲಿ, ಬಯಸುತ್ತಿಲ್ಲ ಸಿಗದು ಬಾಳಲಿ. ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ.